ಇಸ್ರೇಲ್ ಕದನ ವಿರಾಮ ಒಪ್ಪಿಕೊಂಡ್ರೂ ಕೂಡ ಇರಾನ್ ಗರ್ಜನೆ ಮಾತ್ರ ನಿಲ್ತಾ ಇಲ್ಲ. ಗಾಯಗೊಂಡಂತಹ ಹುಲಿಯ ರೀತಿಯಾಗಿ ಗರ್ಜಿಸ್ತಾ ಇದೆ ಇರಾನ್. ಇಸ್ರೇಲ್ನ ಉತ್ತರ ಭಾಗದಲ್ಲಿ ಮಿಸೈಲ್ಗಳ ಸುರಿಮಳೆನೆ. ಕದನ ವಿರಾಮ ಅಂತ ಬಂದ್ರೆ ಎರಡು ಕಡೆಯಿಂದಲೂ ಕೂಡ ಯಾವುದೇ ದಾಳಿಗಳಾಗಬಾರ್ದು. ಹಂಗಿದ್ರೂ ಕೂಡ ಇಲ್ಲಿ ಗಾಯಗೊಂಡ ಹುಲಿಯ ರೀತಿಯಾಗಿ ಇರಾನ್ ಗರ್ಜಿಸ್ತಾ ಇದೆ. ಇಸ್ರೇಲ್ನ ಉತ್ತರ ಭಾಗದಲ್ಲಿ ಮಿಸೈಲ್ಗಳನ್ನ ಬಿಡ್ತಾ ಇದೆ. ಟ್ರಂಪ್ ಕದನ ವಿರಾಮ ಘೋಷಿಸಿದ್ರು ಕೂಡ ಇರಾನ್ ಅಟ್ಯಾಕ್ ಮಾಡ್ತಾನೆ ಇದೆ. ಇಸ್ರೇಲ್ ಮೇಲೆ 6 ಭಾರಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿಯಾಗಿದೆ. ಒಂದು ಕದನ ವಿರಾಮ ಅಂತ ಘೋಷಣೆ ಆದ್ರೆ ಇಸ್ರೇಲ್ ಆಗ್ಲಿ ಇರಾನ್ ಆಗ್ಲಿ ಎರಡೂ ಕಡೆಯಿಂದನೂ ಕೂಡ ಯಾವುದೇ ದಾಳಿಗಳಾಗಬಾರ್ದು. ಕದನ ವಿರಾಮದ ಒಪ್ಪಂದನೆ ಆಗಿರುತ್ತೆ. ಹಂಗಿದ್ರೂ ಕೂಡ ಇರಾನ್ ಮತ್ತೆ ಇಸ್ರೇಲ್ನ ಬೇರೆ ಬೇರೆ ಭಾಗಗಳಲ್ಲಿ ದಾಳಿ ನಡೆಸಿದೆ. ಅದರಲ್ಲೂ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ದಾಳಿ ಆಗಿದೆ, ಹೈಫಾ ಮೇಲೆ ದಾಳಿ ಆಗಿದೆ, ಇನ್ನು ಬೀರ್ಶೆಬಾ ಹಾಗೂ ನೆವಾಟಿಮ್ ಮೇಲೂ ಕೂಡ ದಾಳಿ ಆಗಿದೆ. ಈ ಬೀರ್ಶೆಬಾದಲ್ಲಾದಂಥ ದಾಳಿಯಲ್ಲಿ 13 ಜನರು ಸಾವನ್ನಪ್ಪಿದ್ದಾರೆ. ಹಂಗಿದ್ರೂ ಕೂಡ ಈ ರಕ್ತದ ದಾಹ ತೀರ್ತಾ ಇಲ್ಲ ಇರಾನ್ಗೆ. ಗಾಯಗೊಂಡಿರೋ ಹುಲಿಯ ರೀತಿಯಲ್ಲಿ ವರ್ತಿಸ್ತಾ ಇದೆ ಇರಾನ್. ಕದನ ವಿರಾಮ ಅಂತಂದ್ರೆ ಮತ್ತೆ ಇದ್ಯಾವ ರೀತಿ ಕದನ ವಿರಾಮ ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ. ಭಾರತ ಪಾಕಿಸ್ತಾನದ ನಡುವೆ ಕೂಡ ಯುದ್ಧ ಆಗಬಾರ್ದು ಅಂದಾಗ ಪಾಕಿಸ್ತಾನ ಯಾವ ರೀತಿ ಯುದ್ಧ ಮಾಡಿತ್ತು ನೀವು ಗಮನಿಸಿದ್ರಿ. ಆಗ್ಲೂ ಇದೇ ಪ್ರಶ್ನೆ ರೈಸ್ ಆಗಿತ್ತು. ಈಗಲೂ ಕೂಡ ಇಸ್ರೇಲ್ ಇರಾನ್ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ, ತಾತ್ಕಾಲಿಕ ಕದನ ವಿರಾಮ ಅಂತೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಹೇಳಿದ್ದಾರೆ. ಹಂಗಿದ್ರೂ ಕೂಡ ಇದ್ಯಾವ ಸೀಮೆ ಕದನ ವಿರಾಮ ಹಾಗಾದ್ರೆ? ಮತ್ತೆ ಇಸ್ರೇಲ್ನ ಉತ್ತರ ಭಾಗದಲ್ಲಿ ದಾಳಿಗಳಾಗ್ತಾ ಇವೆ. ಇರಾನ್ ಸುಮ್ಮನಿರ್ತಾ ಇಲ್ಲ, ಸೈಲೆಂಟ್ ಆಗಿ ಸೈಡಿಗೆ ಇರಬೇಕಾಗಿತ್ತು, ಇರ್ತಾ ಇಲ್ಲ. ಯಾಕೆಂದ್ರೆ ಕದನ ವಿರಾಮ ಘೋಷಣೆ ಆದಮೇಲೆ ಈ ರೀತಿಯಾಗಿ ಯಾವುದೇ ರೀತಿ ದಾಳಿಗಳನ್ನ ಮಾಡಬಾರ್ದು. ಅದು ಶೆಲ್ ಬಾಂಬ್ ಇರ್ಬೋದು, ಅಥವಾ ಕ್ಷಿಪಣಿಗಳಿರ್ಬೋದು, ಅಥವಾ ನೀವು ಡ್ರೋನ್ ಉಡಾಯಿಸ್ತೀರಾ, ಬಾಂಬ್ ಹಾಕ್ತೀರಾ, ಇದ್ಯಾವುದನ್ನು ಕೂಡ ಮಾಡುವಂತಿಲ್ಲ. ಅಂದರೆ ಅಲ್ಲಿಗೆ ಎರಡೂ ಕಡೆಯ ಸೇನೆಗಳು ಕೂಡ ಸೈಲೆಂಟ್ ಆಗಿರಬೇಕು. ಮುಂದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದ್ರವರೆಗೂ ಮಾತುಕತೆಗೆ ಸಿದ್ಧವಾಗಬೇಕು ಅಂತ. ಹಂಗಿದ್ರೂ ಕೂಡ ಇರಾನ್ ತನ್ನ ದಾಳಿಯನ್ನು ಮುಂದುವರಿಸಿದೆ. ಗಮನಿಸ್ತಾ ಇದ್ದೀರಾ ನೀವು ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅಂತ. Oh, is it